ರೈಸ್ ಐಟಮ್ಸ್ ಅಂತ ಅಂದರೆ ಮಾಡಲಿಕ್ಕೂ ಈಸಿ ಮತ್ತು ಲಂಚ್ ಬಾಕ್ಸಿಗೆ ಈಸಿಯಾಗಿ ಕೂಡ ಇರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವತ್ತು ಒಂದು ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟು ಈ ರೆಸಿಪಿಗೆ ಹುಣಸೆಹಣ್ಣು ಬೇಕಾಗುತ್ತೆ. ಅದಕ್ಕೆ ನಾನು ಒಂದು ನಿಂಬೆಹಣ್ಣಿನ ಸೈಜಷ್ಟು ಹುಣಸೆಹಣ್ಣನ್ನು ಇಲ್ಲಿ ನೆನಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಒಂದು 4-5 ಮೈಸೂರು ಬದನೆಕಾಯಿನ ತೊಗೊಂಡಿದ್ದೀನಿ. ಈ ಮೈಸೂರು ಬದನೆಕಾಯಿನ ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿಬಿಟ್ಟು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇದೇನಾದ್ರು ಕೆಟ್ಟಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆದಷ್ಟು ನಾನಿಲ್ಲಿ ದಪ್ಪ ಪೀಸಾಗಿನೇ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಒಂದು 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ಪೂನು ಅಥವಾ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ, ಬೇಕು ಅಂದರೆ ಆಪ್ಷನಲ್ ಇದು. ಈಗ ಸಾಸಿವೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಸಿಡಿಯೋ ತನಕ ವೆಯ್ಟ್ ಮಾಡಿದ್ದೀನಿ. ಈಗ ಇದಕ್ಕೆ ಒಂದು ಈರುಳ್ಳಿ ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹಾಕಾದ್ಮೇಲೆ ಈ ರೀತಿ ಒಂದು ಸ್ವಲ್ಪ ಜಾಗ ಮಾಡಿಬಿಟ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ನಾವು ಫಸ್ಟೇ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಬಿಟ್ರೆ ಅದು ತುಂಬ ಕ್ರಿಸ್ಪಿಯಾಗುತ್ತೆ. ಹಾಗಾಗಿ ನಾನು ಈ ರೀತಿ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಹೆಚ್ಚಿಟ್ಟಿದ್ದೆ ಅಲ್ವಾ ಬದನೆಕಾಯಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಬದನೆಕಾಯಿನ ಯಾವಾಗಲೂ ಹೆಚ್ಚಿಬಿಟ್ಟು ನೀರಿನಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಅದು ಕಪ್ಪುಗಾಗೋದು ಆ ರೀತಿ ಏನೂ ಆಗಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಬಟಾಣಿನ ತಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನೇ ಬೇಕಿದ್ರೆ ನೆನೆಸ್ಬಿಟ್ಟು ಹಾಕ್ಕೋಬೋದು. ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು MTR ವಾಂಗಿಬಾತ್ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಹಾಕಿದ ಮೇಲೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಹುಣಸೆಹಣ್ಣು ನೆನೆಹಾಕಿದ್ದೆ ಅಲ್ವಾ, ಅದ್ರದ್ದು ರಸನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹುಣಸೆಹಣ್ಣು ಹಾಕಿದ್ರೇ ಟೇಸ್ಟು, ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಮತ್ತು ಒಣ ಕೊಬ್ಬರಿ 1 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಟೈಮ್ ಇಲ್ಲ ಅಂತ ಅಂದರೆ ಬಿಸಿ ನೀರನ್ನು ಕೂಡ ಹಾಕ್ಕೋಬೋದು. ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದು ನೀರು ಒಂದು ಸ್ವಲ್ಪ ಕುದಿಬೇಕಾದ್ರೆ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಇದು 2 ಕಪ್ಪಷ್ಟು ಅಕ್ಕಿನ ಫಸ್ಟೇ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ಹಾಕ್ಬಿಟ್ಟು ಈ ಥರ ನೀರು ಕುದಿಯೋಕ್ಕೆ ಬರುತ್ತಲ್ಲ, ಆವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನೋಡಿ, ವಾಂಗಿಬಾತ್ನ ಗೊಜ್ಜು ಮಾಡಿಕೊಂಡು ಆಮೇಲೆ ನಾವು ರೈಸ್ ಮಾಡ್ಕೊಳ್ಳೋಕೆ ಅಷ್ಟೊತ್ತಿಗೆಲ್ಲ ಟೈಮ್ ಆಗಿ ಹೋಗ್ಬಿಡುತ್ತೆ. ಸಾಮಾನ್ಯ ಮದುವೆ ಮನೆಗಳಲ್ಲಿ ಯಾವುದೇ ಫಂಕ್ಷನ್ಗಳಲ್ಲಿ ಅಡುಗೆ ಭಟ್ರು ಮಾಡೋದು ಇದೇ ಥರನೇ. ಅವರು ಸಾಮಾನ್ಯ ಪಾತ್ರೆ ಅಥವಾ ಕುಕ್ಕರ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ. ನೋಡಿ, 2 ವಿಷಲ್ ಕೂಗಿ ತಣ್ಣಗಾಗಿದೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬಿಸಿ ಕುಕ್ಕರ್ ವಾಂಗಿಬಾತು ರೆಡಿಯಾಗಿದೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.